ನೀವು ನೋಡ್ತಾ ಇದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಸಕಲೇಶಪುರ ಪಟ್ಟಣದಲ್ಲಿ ದಿನೇ ದಿನೇ ಗೋಮಾಂಸ ಮಾರಾಟ ನಡೆಯುತ್ತಿದ್ದು, ಇಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬಜರಂಗ ದಳ ಕಾರ್ಯಕರ್ತರ ಮಾಹಿತಿ ಆಧರಿಸಿ ಡಿವೈಎಸ್ಪಿ ಪ್ರಮೋದ್ ಜೈನ್ ರವರ ನೇತೃತ್ವದಲ್ಲಿ ಕುಶಾಲನಗರ ಬಡಾವಣೆಯ ಫರೀದ್ ಮನೆ ಮೇಲೆ ದಾಳಿ ನಡೆಸಿದ್ದು, ಮನೆ ಒಳಗಿನ ನೆಲ ಮಾಳಿಗೆಯಲ್ಲಿ 300 ಕೆಜಿಗೂ ಅಧಿಕ ಗೋಮಾಂಸವನ್ನು ವಶಪಡಿಸಿಕೊಳ್ಳಲಾಗಿದೆ. ರಹಸ್ಯ ಕೊಠಡಿ ಒಳಗೆ 2 ಗೋವುಗಳನ್ನು ವಧೆ ಮಾಡಲಾಗಿದ್ದು, ಸಂಪೂರ್ಣ ಮಾಂಸವನ್ನು ನೇತು ಹಾಕಲಾಗಿತ್ತು. 40 ಕೆಜಿಯಷ್ಟು ಗೋವಿನ ಕರಳು ತ್ಯಾಜ್ಯ ಹಾಗೂ ಬರೋಬ್ಬರಿ 300 ಕೆಜಿ ಗೋಮಾಂಸವನ್ನು ಸಂಗ್ರಹಿಸಿಡಲಾಗಿತ್ತು. ವಾಸದ ಮನೆಯ ಒಳಗೆ ಕಟಾವು ಮಾಡಿದ್ದು, ರಕ್ತವನ್ನು ಚರಂಡಿಗೆ ಬಿಡಲಾಗುತ್ತಿದ್ದು, ಕಾಯಿಲೆಗಳು ಹರಡುತ್ತವೆ ಎಂದು ಇಲ್ಲಿಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಮುಸ್ಲಿಂ ಬಹುಸಂಖ್ಯಾತ ಕುಶಾಲನಗರ ಬಡಾವಣೆಯಲ್ಲಿ ಅಕ್ಕಪಕ್ಕದ ನಿವಾಸಿಗಳು ಸೇರುತ್ತಿದ್ದಂತೆ ಪೊಲೀಸರು ಒಂದು ರಿಸರ್ವ್ ವಾಹನವನ್ನು ಸ್ಥಳದಲ್ಲಿ ಹಾಕಿ ಆರೋಪಿಯನ್ನು ವಶಕ್ಕೆ ತೆಗೆದುಕೊಂಡರು. ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವ ಫರೀದ್ ಮೇಲೆ ನಗರ ಠಾಣೆಯಲ್ಲಿ ಅನೇಕ ಪ್ರಕರಣಗಳಿವೆ ಎಂದು ತಿಳಿದು ಬಂದಿದೆ. ಮತ್ತೊಬ್ಬ ಆರೋಪಿ ನಜೀರ್ ತಲೆಮರೆಸಿಕೊಂಡಿದ್ದು, ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಸಕಲೇಶಪುರ ವೃತ್ತ ನಿರೀಕ್ಷಕರಾದ ನಿರಂಜನ್ ಕುಮಾರ್, ಎಎಸ್ಐ ಪ್ರಕಾಶ್ ನಾಯಕ್, ಹೆಡ್ ಕಾನ್ಸ್ಟೇಬಲ್ ರಂಗಸ್ವಾಮಿ, ಸಿಬ್ಬಂದಿಗಳಾದ ಕೃಷ್ಣ ನಾಯಕ್, ಶಿವಕುಮಾರ್, ಯಶವಂತ್, ಮಧು, ಸಂತೋಷ್, ಕೀರ್ತಿ, ಶ್ರೀಧರ್ ಇದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.